ವರ್ಷ ಆಗಿದ್ರು ಕೂಡ ಅನುದಾನದ ತೀವ್ರವಾದ ಕೊರತೆ. ಯಾಕಂದರೆ ನಿಮಗೆಲ್ಲ ಕೂಡ ಒಂದಷ್ಟು ಜನಕ್ಕೆಲ್ಲ ಫ್ರೀ ಮಾಡೋದು. ಬಸ್ಗಳು ಕಾರಲ್ಲಿ ಹೋಗ್ತಾರೆ, ಕಾರ್ ಸೈಡಿಗೆ ನಿಲ್ಲಿಸಿ ಬಸ್ ಹತ್ತಾರೆ. 2,000 ರೂಪಾಯಿ ಕೊಟ್ಟಿದ್ದೀವಿ ಗೃಹಲಕ್ಷ್ಮಿದು, ಕರೆಂಟು ಈ ಥರದ್ದೆಲ್ಲ ಹೇಳಿ ಇವತ್ತು ಅಭಿವೃದ್ಧಿ ಕೆಲಸ ಶೂನ್ಯ ಮಾಡಿದ್ದಾರೆ. ಯಾಕಂದರೆ ನನಗೆ ಕೆಲಸ ಇಲ್ಲ ಅಂತಂದರೆ ಆಗೋದಿಲ್ಲ. ಅನೇಕ ಸರಿ ಅಸೆಂಬ್ಲಿಯಲ್ಲೂ ಮಾತಾಡಿದ್ದೀವಿ, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ, ಉಪಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ನೀವು ಎಷ್ಟು ಬೇಕೋ ನೀವು ಕಾಂಗ್ರೆಸ್ಸಲ್ಲಿ ತೊಗೊಳ್ರಿ, MLAಗೆ ನಾವು ಸ್ವಲ್ಪ ಆದರೂ ಕೊಡ್ರಿ ಅಂದರೆ ನೀವು ನಂಬೋದಿಲ್ಲ. ಒಂದೇ ಒಂದು ನಯಾ ಪೈಸಾ ಅನುದಾನ ಕೂಡ ಇವತ್ತವರೆಗೂ ಸರ್ಕಾರದ ಕಡೆಯಿಂದ ನಮಗೆ ಕೊಟ್ಟಿದ್ದಿಲ್ಲ. ಆದರೂ ನಿಮ್ಗೆ ಅನಿಸ್ಬೋದು ಏನೋ ಕೆಲಸ ಮಾಡ್ತಾರೆ ಅವರಲ್ಲ ಅಂತೇಳಿ. ಅದು ಹೆಂಗೆ ತರ್ತೀವಿ ಅನ್ನೋದನ್ನು ಇಲ್ಲಿ ಹೇಳುವಂಥ ಇದಿಲ್ಲ. ಅದು ಕೂಡ ಇವತ್ತು ಬೆಂಗಳೂರಲ್ಲಿ ಒಂದು ಗುಂಡಿ ಮುಚ್ಚೋಕ್ಕೂ ದುಡ್ಡಿಲ್ಲ, ಮೇಂಟೆನೆನ್ಸ್ಗೆ ಲೈಟ್ಗಳು ಹಾಕಬೇಕು ಅಂದರೆ ದುಡ್ಡಿಲ್ಲ. ಆದರೂ ಉಪಮುಖ್ಯಮಂತ್ರಿಗಳು ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು, ಟನ್ನಲ್ ಹೊಡಿತೀವಿ, ಅದೇನೋ 500 ಕೋಟಿ ರೂಪಾಯಲ್ಲಿ ಏನೋ ಒಂದು ಡಕ್ ಮಾಡ್ತೀವಿ ಹೇಳ್ತಾರೆ. ಅವರೇ ಒಂದೇ ಒಂದು ಹೊಸ ಕಾಮಗಾರಿಗೆ ಚಾಲನೆ ಕೊಟ್ಟಿಲ್ಲ. ಬರೀ ಬಾಯಲ್ಲಿ ಇರೋದೆಲ್ಲ ಕೆಲಸ ಮಾಡಿ ತೋರಿಸ್ಬೇಕು. ಇವತ್ತು ನಮ್ಮದು ಬೆಂಗಳೂರಿನ ಹೊರವಲಯದಲ್ಲಿದ್ದು ಕೂಡ ಭಾಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಹಳ್ಳಿಗಳಿದೆ. ಇವತ್ತು ಉದಾಹರಣೆ ಸಿಂಗನಾಯಕನಹಳ್ಳಿ ಎಲ್ಲಿಂದ ಎಲ್ಲಿ ಬೆಳೀತಾ ಇದೆ ಅಂತೇಳಿ ಅರ್ಥನೇ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಈ ರೆವಿನ್ಯೂ ಬಡಾವಣೆಗಳು, ಸಾಕಷ್ಟು ರೆವಿನ್ಯೂ ಬಡಾವಣೆಗಳಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡೋದಿಲ್ಲ. ಒಂದು ರೋಡ್ ತೋರಿಸಿ 4 ಕಲ್ಲಿಟ್ಟು ರಿಜಿಸ್ಟ್ರೇಷನ್ ಮಾಡಿ ಹೋದ್ಮೇಲೆ ಪಂಚಾಯತಿಗೂ ಆದಾಯ ಇಲ್ಲ, ಇಲ್ಲಿ ಯಾರು ಕೂಡ ಡೆವಲಪರ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇದರ ತಲೆ ಮೇಲೆ ನಮ್ಮ ಮೇಲೆ ಇದು ಹೊರೆ ಬೀಳ್ತಾ ಐತೆ. ಯಾಕಂದರೆ ನೀವೆಲ್ಲ ಇಲ್ಲಿ ಬದುಕು ಕಟ್ಕೊಂಡು ವಾಸ ಮಾಡೋವಂಥವ್ರು. ಸೊ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆದರೂ ಸರಿ ಒಂದಷ್ಟು ಅನುದಾನ ಅಂತಂದು ಸ್ವಲ್ಪ ಕೆಲಸವನ್ನು ಮಾಡಿಕೊಡೋಂಥ ಕೆಲಸ ಮಾಡಿದ್ವಿ. ಇವತ್ತು 1 ಕೋಟಿ ರೂಪಾಯಿ ಕೆಲಸ ಮಾಡ್ತಾಯಿದ್ವಿ. 50 ಲಕ್ಷ ಇಲ್ಲಿ ಕೊಟ್ಟಿದ್ದೀನಿ, ಇನ್ನು 50 ಲಕ್ಷ ಇನ್ನೊಂದು ಬಡಾವಣೆಗೆ ಕಾಮಗಾರಿಗೆ ಹೋಗ್ತಾ ಇದ್ದೀವಿ. ನೋಡೋಣ, ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಾಗ ಸ್ವಲ್ಪ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ಕೊಡ್ತಾರೆ ಏನು ಅನ್ನೋದು ಗೊತ್ತಿಲ್ಲ ಇನ್ನೂ ಕೂಡ. ಸೊ ಕೊಟ್ಟಾಗ ಮತ್ತೆ ಈ ಬಡಾವಣೆಗೆ ಇನ್ನೂ ಒಂದು ಸ್ವಲ್ಪ ಅನುದಾನವನ್ನು ಕೊಡ್ತೀವಿ. ನೀವು ಪಂಚಾಯತಿಯಲ್ಲೂ ಅಷ್ಟೇ, ನೀವು ಚಪ್ಪಾಳೆ ಹೊಡೆಯಲ್ಲ, ನಿಮ್ಮ ಕೆಲಸ ನಾವೇಕಲ್ಲ, ಸ್ವಲ್ಪ ಟ್ಯಾಕ್ಸ್ಗಳೆಲ್ಲ ಕಲೆಕ್ಟ್ ಮಾಡಿ ಅಟ್ಲೀಸ್ಟ್ ಡ್ರೈನೇಜ್ಗಳು ನೀವು ಮಾಡಿರಿ. ಇಲ್ಲೆಲ್ಲ ಆಗ್ತದೆ ಡ್ರೈನೇಜ್ ಕಲ್ವಟ್ಟು, ರಸ್ತೆಗೆ ಏನಾಗ್ತದೆ ಮ್ಯಾಕ್ಸಿಮಮ್